ಈ ರೀತಿ 3 ಬಟ್ಲು ಸಕ್ಕರೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಯಾವ ಸಕ್ಕರೆ ತಗೊಂಡಿರೋ, ಯಾವ ಬೌಲಲ್ಲಿ ಸಕ್ಕರೆ ತೊಗೊಂಡಿರೋ ಅದೇ ಬೌಲಲ್ಲಿ 1 ಕಪ್ ನೀರು ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ ನಾವು. ಇದನ್ನು ನಾವು ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಇದಾಗುತ್ತೆ ನೋಡಿ. ಚೆನ್ನಾಗಿ ಕೈ ಆಡಬೇಕು. ಅಂಗಡಿ ಮನೆಯಲ್ಲೂ ಸಿಗುತ್ತೆ ಬೋರೋ ಸಕ್ಕರೆ, ಆದರೆ ಬಟ್ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಬೋರೋ ಸಕ್ಕರೆ ರೆಡಿಯಾಗಿದೆ. ಇದನ್ನು ನೀಟಾಗಿ ಸೋಸ್ಕೋಬೇಕು. ನೋಡಿ ಸಕ್ಕರೆ ರೆಡಿಯಾಗಿದೆ, ಬೋರೋ ಸಕ್ಕರೆ. ಈಗ ನಾವು ಪೇಡ ಮಾಡೋಕ್ಕೆ ಹಾಲಿನ ಪೌಡ್ರ್ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಒಂದು ದೊಡ್ಡ ಬೌಲಲ್ಲಿ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ, ಈ ಥರ ಬ್ರೌನ್ ಕಲರ್ ಬರಬೇಕು. ಇವಾಗ ಸ್ವಲ್ಪನೇ ಹಾಲು ಆ್ಯಡ್ ಮಾಡ್ತಾ ಕಲಿಸ್ಕೊಂಡು ಹೋಗಬೇಕು. ನೋಡಿ ರೆಡಿಯಾಗಿದೆ. ಈ ರೀತಿ ಅದ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಪೂರ್ತಿ ತಣ್ಣಗಾಗಬೇಕು. ಇದಕ್ಕೆ ನಾವು ಬೋರೋ ಸಕ್ಕರೆ ಮಾಡಿದ್ದೀವಲ್ಲ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಬೌಲು ಸಕ್ಕರೆ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಕೈಯಲ್ಲಿ ನಾದ್ಕೊಳ್ಬೇಕು. ಸಕ್ಕರೆ ಹಾಕಿ ಸಕ್ಕರೆ ಉಳಿದಿತ್ತಲ್ಲ ಅದರಲ್ಲಿ ಈ ಥರ ಮೇಲೆ ಕವರಿಂಗ್ ಮಾಡಬೇಕು. ಸಕ್ಕರೆ ಧಾರವಾಡ ಪೇಡ ರೆಡಿಯಾಗಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಮೇಲೆ ಬೋರೋ ಸಕ್ಕರೆ ಕೋಟಿಂಗ್ ಕೊಟ್ಟಿದ್ದೀನಿ. ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಋತು ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.